ಹಾಯ್ ಆಲ್ ಇವತ್ತು ಟಮಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವರು ಟಮಟ ಅಂತಾರೆ, ಕೆಲವರು ತಂಬಿಟ್ಟು ಅಂತನ ಕೂಡ ಕರೀತಾರೆ. ಇದನ್ನು ಫಸ್ಟು ಒಂದು ಬಾಣಲಿಗೆ ಅಕ್ಕಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಾನು ಇದು ಹುರ್ಕೊಂಡಿದ್ದೀನಿ, ಅರ್ಧದಲ್ಲಿ ತೋರಿಸ್ತಾ ಇರೋದು. ಕೆಂಪಗಾಗೋ ಥರ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟು ಹುರ್ಕೊಂಡು ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಈ ಥರ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಕಡಲೆ ಕೂಡ ಹಾಕಬೇಕು. ಕಡಲೆನೂ ಕೂಡ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಚಿಕ್ಕದಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಎಳ್ಳು ಕೂಡ ಹುರ್ದು ಎತ್ತಿಟ್ಕೊತಾ ಇದ್ದೀನಿ ನಾನು, ಕಪ್ಪೆಳ್ಳು. ನೆಕ್ಸ್ಟು ಕಡಲೆ ಬೀಜನೂ ಕೂಡ ಹುರ್ದು ಎತ್ತಿಟ್ಕೊಂಡು ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಡಲೆ, ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಮತ್ತು ಎಕ್ಸ್ಟ್ರಾ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಪಾಕ ಕಾಯೋಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಪಾಕ. ಇಲ್ಲಿ ಬರ್ತಿದೆ ನೋಡಿ, ಎಳೆ ಥರ, ಆ ಥರ ಬರಬೇಕು. ನೆಕ್ಸ್ಟು ಇಲ್ಲಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀವಿ. ಇದು ಅಕ್ಕಿ ಹಿಟ್ಟು. ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿರೋಂಥ ಕಡಲೆ ರುಬ್ಬಿ ಎತ್ತಿಟ್ಕೊಂಡಿರುವಂತಲ್ಲ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಒಂದು ಕಡೆ ಅಕ್ಕಿ ಹಿಟ್ಟು ಸಿಗುತ್ತೆ, ಇನ್ನೊಂದು ಕಡೆ ಕಡಲೆ ಹಿಟ್ಟು ಸಿಗುತ್ತೆ. ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಹಿಟ್ಟು ಕೂಡ. ನೆಕ್ಸ್ಟು ಆವಾಗಲೇ ಎತ್ತಿಟ್ಕೊಂಡಿರೋಂಥ ಎಲ್ಲದನ್ನು, ಅಂದರೆ ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಿರೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬೇಗನೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಇಟ್ಕೊಂಡು ತಿನ್ಬೋದು ಯಾವಾಗ ಬೇಕು ಆವಾಗ, ಏನು ಹಾಳಾಗಲ್ಲ. ಇದಕ್ಕೆ ಸ್ವಲ್ಪ ಪಾಕ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಕಲಸಿ ಆದಮೇಲೆ ಈ ಥರ ಉಂಡೆ ಥರ ಕಟ್ಟಿದರೆ ಆಗಿ ಹೋಗ್ಬಿಡುತ್ತೆ ಬೇಗನೆ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಇಟ್ಕೊಂಡು ತಿನ್ಕೋಬೋದು ನಮಗೆ ಬೇಕಾದಾಗ. ಇದೇನು ಹಾಳಾಗೋಲ್ಲ. ಇದು ಅಕ್ಕಿ ಟಮಟ ಆಗಿರೋದ್ರಿಂದ ಏನೂ ಹಾಳಾಗೋಲ್ಲ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಂಡೆ ಎಲ್ಲ. ಥ್ಯಾಂಕ್ ಯು ಆಲ್. ಎಲ್ಲರೂ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.